ಹಾಯ್ ಹಲೋ ಫ್ರೆಂಡ್ಸ್, ಇವತ್ತು ನಾನು ಒಣಗಿ ಮೀನು ಸಾರು ಮಾಡೋದನ್ನು, ಒಣ ಮೀನಿನ ಸಾರು ಮಾಡೋದು ಹೇಗೆ ಅಂತ ಹೇಳ್ತೀನಿ. ಇಂಗ್ರೀಡಿಯೆಂಟ್ಸ್ಗಳನ್ನು ನೋಡ್ಕೊಳ್ಳಿ ಯಾವ್ದು ಅಂತ ಹೇಳಿ. ಮೊದಲಿಗೆ ನಾನಿಲ್ಲಿ ಈರುಳ್ಳಿ ತಗೊಂಡಿದ್ದೀನಿ, 2 ಚಿಕ್ಕ ಈರುಳ್ಳಿ ತಗೊಂಡಿದ್ದೀನಿ. ಹಾಗೆ ನೋಡಿ, ಇದು ಒಂದು ಚಿಕ್ಕದು ಅಂದರೆ ಚಿಕ್ಕದು 1 ಇಂಚಷ್ಟು ಶುಂಠಿ ಅಂದರೆ ಜಿಂಜರ್, ಒಂದು 5 ಗಾರ್ಲಿಕ್ ತಗೊಂಡಿದ್ದೀನಿ. ಹಾಗೆ 1 ಸ್ಪೂನು ಕಾಳು ಮೆಣಸು ಅಂದರೆ ಬ್ಲ್ಯಾಕ್ ಪೆಪ್ಪರ್ ತಗೊಂಡಿದ್ದೀನಿ. ಹಾಗೆ ಇಲ್ಲಿ ಅರ್ಧ ಸ್ಪೂನು ಜೀರಿಗೆ ತಗೊಂಡಿದ್ದೀನಿ. ಒಂದು 4 ಸ್ಪೂನಷ್ಟು ಧನಿಯಾ ಕಾಳು ತಗೊಂಡಿದ್ದೀನಿ. 1 ಲಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹುಳಿ ತಗೊಂಡಿದ್ದೀನಿ. ಹಾಗೆ ಇಲ್ಲಿ ಒಂದು 7ರಿಂದ 8 ಜೀರಿಗೆ ಮೆಣಸು ತಗೊಂಡಿದ್ದೀನಿ, ಗಾಂಧಾರಿ ಅಂತಾರಲ್ಲ ಆ ಮೆಣಸು ತಗೊಂಡಿದ್ದೀನಿ. ಹಾಗೆ ನೋಡ್ಕೊಳ್ಳಿ, ಇಲ್ಲಿ ಅಡುಗೆ ಅರಿಶಿನ, ಇದು ಅರಿಶಿನ ಕೊಂಬು. ನಾನು ಅರ್ಧ ಕೊಂಬನ್ನು ಜಜ್ಜಿ, ಇದು ಒಣ ಅರಿಶಿನ ಕೊಂಬಾಗಿದ್ದರಿಂದ ಜಜ್ಜಿ ನೀರಲ್ಲಿ ನೆನೆ ಹಾಕಿದ್ದೀನಿ. ಇದಕ್ಕೇ ಈಗ ಈ ಹುಣಸೆ ಹುಳಿಯನ್ನು ಕೂಡ ನೆನೆ ಹಾಕಿ ಇಡೋಣ. ಚೆನ್ನಾಗಿ ಸ್ಮೂತ್ ಆದರೆ ಕಡಿಲಿಕ್ಕೆ ಈಸಿ ಆಗುತ್ತೆ. ಹಾಗೆ ನಾನು ಒಂದು ಅರ್ಧ ಹೊಳಕೆ ಕಾಯಿಯನ್ನು ತುರಿದು ಮಿಕ್ಸಿ ಜಾರಿಗೆ ಹಾಕಿ ಇಟ್ಕೊಂಡಿದ್ದೀನಿ. ಹಾಗೆ ನೋಡ್ಕೊಳ್ಳಿ, ಇದೇ ಮೀನು, ಚಿಕ್ಕ ಮೀನು ಬರುತ್ತಲ್ಲ ಅದೇ, ಇದನ್ನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ನೆನೆ ಹಾಕಿ ಇಟ್ಕೊಳ್ಳಿ, ಕ್ಲೀನ್ ಮಾಡಿ. ನಾನು ನೆನೆ ಹಾಕಿಲ್ಲ, ಹಾಕಬೇಕು ತೊಳೆದು. ಇದನ್ನು ಚಿಕ್ಕದು ಕಡ್ಡಿ ಮೀನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು. ಹಾಗೆ ಕಡ್ಡಿ ಮೆಣಸು ಒಂದು 10 ಕಡ್ಡಿ ಮೆಣಸು ತೊಗೊತೀನಿ, ಯಾಕಂದರೆ ಇಲ್ಲಿ ನಾನು ಜೀರಿಗೆ ಮೆಣಸು ಮತ್ತು ಬ್ಲ್ಯಾಕ್ ಪೆಪ್ಪರ್ ಹಾಕ್ತಿದ್ದೀನಲ್ವ, ಅದಕ್ಕೋಸ್ಕರ ಒಂದು 10 ಕಡ್ಡಿ ಮೆಣಸು ಸಾಕು. ಈಗ ನಾವು ಮೊದಲಿಗೆ ಖಾರಗಳನ್ನು ಹುರ್ಕೊಳ್ಳೋಣ. ಇದರಲ್ಲಿ ನಾನು ಈರುಳ್ಳಿಯನ್ನು ಮತ್ತು ಜಿಂಜರನ್ನು ಏನು ಮಾಡೋಲ್ಲ, ಹಾಗೆ ಡೈರೆಕ್ಟಾಗಿ ಹಾಕ್ತೀನಿ. ಇದು ಮತ್ತೆ ಉಳಿದಿದ್ನಲ್ಲ ಹಾಗೆ ಡ್ರೈ ಫ್ರೈ ಮಾಡ್ಕೊಳ್ಳೋಣ. ಆಯಿಲ್ ಹಾಕಲ್ಲ ನಾನು, ಹಾಗೆ ತವದ ಇಟ್ಕೊಂಡು ಫ್ರೈ ಮಾಡೋಣ. ಚಿಕ್ಕದೊಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ನೋಡಿ, ನಾನು ಇದಿಷ್ಟನ್ನು ಈಗ ಏನು ಮಾಡೋಣ, ಡ್ರೈ ಆಗಿ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ. ಇದು ಚೆನ್ನಾಗಿ ಫ್ರೈ ಆಗಬೇಕು, ಯಾಕಂದರೆ ಇದು ಅಂದರೆ ತುಂಬ ಹೊತ್ತಿಸಬೇಡಿ. ಇದೇನು ಬೆಳ್ಳುಳ್ಳಿ ಏನು ಫ್ರೈ ಆಗಬೇಕಂತಲ್ಲ, ಆದರೂ ಸ್ವಲ್ಪ ಇದ್ದರೆ ಚೆನ್ನಾಗಿ ಆಗುತ್ತೆ ಅಂತ ಅಷ್ಟೇ. ಫ್ಲೇಮು ಮಾತ್ರ ದೊಡ್ಡ ಇಟ್ಕೊಬೇಡಿ, ಚಿಕ್ಕದಾಗಿ ಇಟ್ಕೊಳ್ಳಿ. ಇದು ಈಗ ಸಾಕು. ಇದನ್ನು ನಾನು ಮಿಕ್ಸಿ ಜಾರಿಗೆ ಶಿಫ್ಟ್ ಮಾಡ್ಕೊತೀನಿ. ಇದು ಅಲ್ಲೇ ತಣ್ಣಗಾಗುತ್ತೆ. ಇದೇನು ಭಾಳ ಇದಿರೋದಿಲ್ಲ. ಆಯಿಲ್ ಹಾಕಿದ್ರೆ ತುಂಬ ಹೊತ್ತು ಇಟ್ಟಿರುತ್ತೆ. ನಾನೀಗ ಇದಕ್ಕೇ ಒಣಮೆಣಸು, ಆಲ್ರೆಡಿ ಇದು ಡ್ರೈ ಇದೆ, ಇದಕ್ಕೇನು ಹುರಿಬೇಕಂತ ಏನಿಲ್ಲ, ಆದರೂ ನಾನು ಸ್ವಲ್ಪ ಲೈಟಾಗಿ ಇದು ಮಾಡ್ಕೊತೀನಿ. ಇದು ಸಾಕು. ನೋಡಿ, ಮೈಸ್ ಈ ಥರ ಉಬ್ಬಿ ಬಂದರೆ ಇಷ್ಟಾದರೆ ಸಾಕು, ತುಂಬ ಹೊತ್ತಿಸಬೇಡಿ, ಚೆನ್ನಾಗಾಗೋದಿಲ್ಲ. ಈಗ ಇದನ್ನು ಕೂಡ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೀನಿ. ಈಗ ಆಯಿತು, ಖಾರ ಎಲ್ಲ ಹುರಿದಾಗಿದೆ. ಈಗ ನಾವೇನು ಮಾಡೋಣ ಅಂದರೆ ಈರುಳ್ಳಿ ಹಾಕಿ ಗ್ರೈಂಡ್ ಮಾಡೋಣ. ಹುಣಸೆ ಹುಳಿ, ಈರುಳ್ಳಿ
ಎಲ್ಲವನ್ನು ಹಾಕೋಣ. ಇದನ್ನು ಈಗ ಮಿಕ್ಸಿ ಜಾರಿಗೆ ಹಾಕ್ಕೊತೀನಿ. ಈಗ ನಾನು ಜಿಂಜರನ್ನು ಕೂಡ ಮಿಕ್ಸಿ ಜಾರಿಗೆ ಹಾಕ್ತೀನಿ. ಈಗ ಖಾರ ರುಬ್ಕೊಂಡು ಬರ್ತೀನಿ. ಈಗ ಖಾರ ನುಣ್ಣಗಾಗಿದೆ. ಈಗ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ಮೊದಲಿಗೆ ಗ್ಯಾಸ್ ಹಚ್ಕೋಬೇಡಿ, ಒತ್ತಕ್ಕಿತ್ತು ಅಡಿಗಡೆ. ಈಗ ಇದನ್ನು ನಾವು ಎಷ್ಟು ನಮಗೆ ಬೇಕೋ ಅಷ್ಟು ನೋಡಿ ನೀರು ಹಾಕ್ಕೋಬೇಕು. ನೋಡ್ಕೊಳ್ಳಿ, ನಿಮಗೆ ದಪ್ಪ ಬೇಕಾದರೆ ದಪ್ಪ ಮಾಡ್ಕೊಳ್ಳಿ. ನಾನು ಸ್ವಲ್ಪ ತೆಳುವಾಗೆ ಮಾಡ್ಕೊತೀನಿ. ಮತ್ತು ಸ್ಟೀಲ್ ಪಾತ್ರೆಯಲ್ಲಿ ಸಾಂಬಾರು ಮಾಡಬೇಕಾದ್ರೆ ತುಂಬ ಹುಷಾರಾಗಿರಬೇಕು, ಯಾಕಂದರೆ ಅಡಿಗಡೆ ಒತ್ಬೋದು. ನೀವು ಎಷ್ಟು ಚಂದ ನುಣ್ಣಗೆ ರುಬ್ಕೊತೀರೋ ಅಷ್ಟು ಚೆನ್ನಾಗಿ ಬರುತ್ತೆ ಸಾರು. ನನಗೆ ಇಷ್ಟು ಸಾಕು. ಈಗ ಗ್ಯಾಸ್ ಹಚ್ಚುತ್ತೀನಿ. ಸಾರು ಕುದಿ ಬಂದಮೇಲೆ ನಾವು ತೊಳೆದಿಟ್ಟಿರುವಂಥ ಒಣಕ ಮೀನಿದೆಯಲ್ಲ ಅದನ್ನು ಇದಕ್ಕೆ ಹಾಕಬೇಕು. ಈಗ ನಾನು ಮೊದಲಿಗೆ 1 ಸ್ಪೂನಷ್ಟು ಸಾಲ್ಟ್ ಹಾಕ್ಕೊತೀನಿ. ಸಾಲ್ಟು 1 ಸ್ಪೂನ್ ಹಾಕ್ಕೊಳ್ಳಿ, ಯಾಕಂದರೆ ಕೆಲವೊಮ್ಮೆ ಒಣಮೀನಲ್ಲೂ ಕೂಡ ಉಪ್ಪಿನ ಅಂಶ ಇರುತ್ತೆ. ಅದಕ್ಕೇ ಮತ್ತು ಅದು ಕುದಿ ಬಂದಮೇಲೆ ತುಂಬ ಉಪ್ಪಾದರೆ ಕಷ್ಟ. ಅದಕ್ಕೋಸ್ಕರ ಎಷ್ಟು ಸಾಲ್ಟು ಮೊದಲಿಗೆ ಸ್ವಲ್ಪ ಹಾಕ್ಕೊಳ್ಳಿ, ಮತ್ತು ಬೇಕಾದರೆ ಅದು ಕುದಿ ಬಂದಮೇಲೆ ನೋಡಿ ಹಾಕ್ಕೋಬೋದು. ಈಗ ಸಾರು ಕುದಿ ಬರ್ತಾಯಿದೆ. ಈಗ ನಾವು ಇದು ನೆನೆಸಿ ತೊಳೆದಿಟ್ಟಿದ್ದೀವಲ್ವ, ಅದನ್ನು ಈಗ ಇದಕ್ಕೆ ಹಾಕ್ಕೊಳ್ಳಿ. ಸಾರಿಗೆ ನೋಡಿ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ನಿಮಗೆ ಈ ಸಾರು ಎಷ್ಟು ಚೆನ್ನಾಗಿರುತ್ತೆ. ಹುಳಿ ಉಪ್ಪು ಎಲ್ಲ ಚೆನ್ನಾಗಿ ಹಾಕ್ಕೊಳ್ಳಿ, ಚೆನ್ನಾಗುತ್ತೆ. ಹುಳಿ ಉಪ್ಪು ಖಾರ ಮೇಯ್ನಾಗಿ ಸರಿಯಾಗಿರಬೇಕು. ಚೆನ್ನಾಗಿ ಕುದೀಲಿ, ಅದು ಗೊತ್ತಾಗುತ್ತೆ ನಿಮಗೆ. ಕುದೀತಾ ಒಣಮೀನಿನ ಸಾರು ಸ್ಮೆಲ್ ಬರುತ್ತೆ, ಆವಾಗ ಗೊತ್ತಾಗುತ್ತೆ. ಚೆಂದ ಕುದಿಬೇಕು. ಇದು ಈಗ ಚೆನ್ನಾಗಿ ಕುದೀತಾ ಇದೆ ನೋಡಿ. ಈಗ ನೀವು ಸ್ವಲ್ಪ ಲೈಟಾಗಿ ಉಪ್ಪು ನೋಡ್ಕೊಳ್ಳಿ. ಉಪ್ಪು ಸಾಕು ಅನಿಸಿದರೆ ಹಾಕಬೇಡಿ, ಬೇಕು ಅನಿಸಿದರೆ ಸ್ವಲ್ಪ ಹಾಕ್ಕೊಳ್ಳಿ. ಹಾಗೆ ನಿಮಗೆ ಹುಳಿ ಕಡಿಮೆ ಅನ್ನಿಸ್ತು ಅಂದರೆ ಬೇಕಾದರೆ ಹುಣಸೆ ಹುಳಿನೂ ಚೆನ್ನಾಗಿ ಕಿವುಚಿ ಅದ್ರ ನೀರನ್ನೇ ಇದಕ್ಕೆ ಹಾಕಿ ಚೆನ್ನಾಗಾಗುತ್ತೆ. ಚೆನ್ನಾಗಿ ಕುದಿಸಿ. ಆವಾಗ ನನಗೆ ಸ್ವಲ್ಪ ಸಾಲ್ಟ್ ಕಡಿಮೆ ಅನಿಸ್ತಾ ಇದಕ್ಕೆ ನೋಡಿ ಅರ್ಧ ಸ್ಪೂನ್ ಹಾಕ್ತೀನಿ. ಮೊದಲಿಗೆ ನಾನು 1 ಸ್ಪೂನಷ್ಟು ಹಾಕಿದ್ದೆ, ಈಗ ಅರ್ಧ ಸ್ಪೂನ್ ಹಾಕಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಸೌಟ್ ಹಾಕ್ತಾಯಿರಿ, ಅಡಿಗಡೆ ಒತ್ತಿದರೆ ಕಷ್ಟ ಆಗುತ್ತೆ. ಮತ್ತು ಕೆಲವರಿಗೆ ಈರುಳ್ಳಿ ಬೇಕನ್ನಿಸ್ಬೋದು. ಬೇಕಾದವ್ರು ಬೇಕಾದರೆ ಸಾರು ಮೊದಲಿಗೆ ಕುದಿಯೋಕ್ಕಿಂತ ಮೊದಲೇ ಚಿಕ್ಕದಾಗಿ ಹೆಚ್ಚಿ ಹಾಕ್ಕೊಳ್ಳಿ, ಚೆನ್ನಾಗಿ ಕುದಿಸ್ಕೊಳ್ಳಿ. ಇಲ್ಲಾಂದರೆ ನೀವು ಎಲ್ಲಾದರೂ ಉಳಿದ್ರೆ ಮತ್ತು ಇನ್ನೊಂದು ದಿನ ತಿನ್ನಲಿಕ್ಕೆ ಬರಲ್ಲ, ಅಳಿಸೋಗುತ್ತೆ ಅದು. ಯಾಕಂದರೆ ಹಸಿ ಇದ್ದರೆ ಈರುಳ್ಳಿ. ನಾನು ಈರುಳ್ಳಿ ಹಾಕಲಿಲ್ಲ. ಇದೀಗ ಆಲ್ಮೋಸ್ಟ್ ಆಗಿದೆ ಸಾಂಬಾರು. ತುಂಬ ಚೆನ್ನಾಗಿರುತ್ತೆ. ಈ ಚಳಿಗಾಲಕ್ಕಂತೂ ಮಾಡಿಸಿದಾಗಿದೆ ಈ ಸಾಂಬಾರು. ಇದು ಆಲ್ಮೋಸ್ಟ್ ಆಗಿದೆ, ಸಾಕು. ಈಗ ಗ್ಯಾಸ್ ಆಫ್ ಮಾಡ್ತೀನಿ ನಾನು. ಇದು ಈಗ ಆಫ್ ಮಾಡಿದ್ದೀನಿ ಗ್ಯಾಸ್ ನಾನು. ಹಾಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಪೋರ್ಟ್ ಮಾಡಿ ಪ್ಲೀಸ್. ಇನ್ನೂ ಹೆಚ್ಚು ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಸಾಂಬಾರು. ಮಾಡಿ ತಿಂದು ಟೇಸ್ಟ್ ಹೇಗಿದೆ ಅಂತ ಹೇಳಿ. ಹಾಗೆ ಲೈಕ್ ಮತ್ತು ಸಬ್ಸ್ಕ್ರೈಬನ್ನು ಮಾಡೋದು ಮರಿಬೇಡಿ.